ನವಲಗುಂದ ನಗರದಲ್ಲಿರುವ ವಿದ್ಯಾರ್ಥಿನಿಯರ ಎಲ್ಲ ವಸತಿ ನಿಲಯಕ್ಕೆ ರಾಯಚೂರು ಆಫರ್ ಜಿಲ್ಲಾಧಿಕಾರಿಗಳು ಹಾಗೂ ನವಲಗುಂದ ಪ್ರಭಾರಿ ಕಾರ್ಯದರ್ಶಿಯಾದ ಶಿವಾನಂದ ಭಜಂತ್ರಿಯವರು ತಹಶೀಲ್ದಾರ್ ಸುಧೀರ್ ಸಾಹುಕಾರರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಸತಿ ನಿಲಯದ ಪ್ರತಿಯೊಂದು ಕೊಠಡಿಗೂ ತೆರಳಿ ಕೊಠಡಿಯಲ್ಲಿರುವ ಸೌಕರ್ಯಗಳನ್ನು ಗಮನಿಸಿದಷ್ಟೇ ಅಲ್ಲದೆ ವಸತಿ ನಿಲಯದ ಶೌಚಾಲಯ ಕೊಠಡಿಗಳನ್ನು ಪರಿಶೀಲನೆ ನಡೆಸಿದ ಅವರು ಅಲ್ಲಿ ಆಗಿರುವ ನ್ಯೂನತೆ ಕುರಿತು ವಾರ್ಡನಗಳ ಹಾಗೂ ಅಧಿಕಾರಿಗಳು ಗಮನ ಸೆಳೆದು ವಿದ್ಯಾರ್ಥಿಗಳೊಂದಿಗೆ ಬೆಳಗಿನ ಉಪಹಾರ ಸೇವಿಸಿದರು. ವಸತಿ ನಿಲಯ ಹೊರಗಡೆ ಗಟಾರ್ನಲ್ಲಿ ನೀರು ತುಂಬಿರುವುದನ್ನು ಗಮನಿಸಿದ ಅವರು ಪುರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ವರದಿ ಧರ್ಮರಾಜ್ ಗುಳೇದ, GSK ಕನ್ನಡ ನ್ಯೂಸ್, ನವಲಗುಂದ. ಓಕೆ, ನಮಸ್ತೆ. ಏನ್ ತಮ್ಮ ಹೆಸರು? ಆರಾಮಿದ್ರಿ? ನಮಸ್ತೆ ಏನಿಲ್ಲ. ಹಾಸ್ಟೆಲ್ ಚಲೋ ಐತ್ರಿ? ಊಟ ಗೀಟ ಎಲ್ಲ ಚಲೋ ಕೊಡ್ತಾರ? ಹೌದಾ? ಇದದ ಎಲ್ಲ ನೀರು ಈಗ ಬರ್ತದೆ, ಬಿಸಿನೀರು ಗೀಜರ ಏನ ಇದು ಸೋಲಾರ್ ವಾಟರ್? ಸೋಲಾರ್ ಅಂದ್ರೆ ಎರಡು ಅದ. ಬೆಡ್ಶೀಟ್ ಇದು ಬೆಡ್ಶೀಟ್ ಸ್ಟ್ಯಾಂಡರ್ಡ್ ಬೆಡ್ಶೀಟ್ ಅಂದ್ರೆ ಇದೇನು ಗೌರ್ಮೆಂಟ್ ಕೊಟ್ಟಾರ್ರಿ? ನಿಮ್ಮ ಸಾಮಾನ್ಯ ಟ್ಯಾಂಕರ್ ನೀರು ಹಾಕ್ತಾರೆ. ಇಲ್ಲಿ ನಳದ ನೀರು ಬರುದಿಲ್ಲ? ನಮ್ಗೊಂದು ಇಡ್ಲಿ ಹಾಕ್ಬೋದು. ಸೋರ್ಸ್ ಅದಲ್ರಿ, ನೀರಿದೆ. ಇದು ಮ್ಯಾಲ ಟ್ಯಾಂಕ್ ಐತ ಅಂತದ್ರಿ. ಟ್ಯಾಂಕಿನ ಇಂಥವನ್ನೆಲ್ಲ ಮತ್ತೆ ರಿಪೇರಿ ಮಾಡ್ಬೇಕಲ್ರಿ. ನೀರು ಹಂಗ ಬಿಟ್ಟು ನಿಮ್ಗೆ ನೀರು ಎಲ್ಲಿ ಸಾಲ ಎಲ್ಲ ಚಲೋ ಮಾಡಬೇಕು. ಹುಡುಗರು ಎಲ್ಲ ಇದನ್ನ ತೆಗೆದ ಬೆಟ್ಟ ನೋಡ್ರಿ. ಏನಾಯ್ತು ನಾಷ್ಟ ಇವತ್ತ? ಚಲೋ ಐತೆ ಅವ್ರು ಡ್ರೆಸ್ ಬೇರೆ ಹಾಕೊಂಡಲ್ಲ? ಏನಾದ್ರು ಕೊಡ್ತಾರ? ಇವತ್ತು ನಾಳೆ ಕೊಡ್ತಾರ? ಶನಿವಾರ ದಿನ ಅವಲಕ್ಕಿ ಆಯ್ತಾರ ದಿನ ಮುಂಜಾನೆ ತಂದಿರ್ತೀರ, ಸಾಯಂಕಾಲ ತಂದಿರ್ತೀರ? ಬೆಂಡಿಕಾಯಿ ಭಾಳ ಬರ್ತಾವಲ್ರಿ, ಎಳಿ ತರಬೇಕು. ಬೆಂಡಿಕಾಯಿ ಪ್ರತಿ ತಿಂಗಳು ಒಂದು ವಿಷಯ ತಗೊಂಡು ಅದರ ಬಗ್ಗೆ ರಿವ್ಯೂ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಅವನ್ನೆಲ್ಲ ನೋಡಿ ಸರ್ಕಾರಕ್ಕೆ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಹಾಸ್ಟೆಲ್ಸು BCM ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಈ ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅರಿತುಕೊಂಡು ಆಮೇಲೆ ಅಲ್ಲಿ ಮಕ್ಕಳ ಜೊತೆ ಇಂಟ್ರ್ಯಾಕ್ಷನ್ ಮಾಡಿ ಓವರಾಲ್ ಒಂದು ಹಾಸ್ಟೆಲ್ ಅಭಿವೃದ್ಧಿಗೆ ಏನು ಮಾಡಬೇಕಾಗುತ್ತೋ ಅದ್ರ ಬಗ್ಗೆ ವರದಿ ಸಲ್ಲಿಸೋಕೆ ಹೇಳಿ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದಂಥ VC ಸಭೆಯಲ್ಲಿ ಹೇಳಿದರು. ಅದೇ ರೀತಿ ಇವತ್ತು ನಾನು ಬಂದು ಎಲ್ಲ ಹಾಸ್ಟೆಲ್ ವೀಕ್ಷಣೆ ಮಾಡೀನಿ. ಇಲ್ಲಿದ್ದಂಥ ಒಂದು ಕೊರತೆಗಳನ್ನು ನಾನು ನೋಡಿ ಯಾವುದು ಒಂದು ಇಂಪ್ರೂವ್ ಮಾಡಬೇಕು ಅದ್ರ ಬಗ್ಗೆ ನಾನು ಮಾನ್ಯ ಸರ್ಕಾರಕ್ಕೆ ವರದಿ ಕಳಿಸ್ಕೊಡ್ತೀನಿ. ಕೆಲವೊಂದು ಹಾಸ್ಟೆಲ್ದಲ್ಲಿ ಬೆಡ್ ಇಲ್ಲ, ಕೆಲವೊಂದು ಹಾಸ್ಟೆಲ್ದಲ್ಲಿ ಡೈನಿಂಗ್ ಹಾಲ್ದಲ್ಲಿ ಡೈನಿಂಗ್ ಟೇಬಲ್ ಇಲ್ಲ. ಈಗ ನಾವು ಒಂದು ಸಮಾಜ ಕಲ್ಯಾಣ ಇದಕ್ಕೆ ಹೋಗಿದ್ದೀವಿ, ಅಲ್ಲಿ ಮುಂದೆ ಹಾಸ್ಟೆಲ್ ಮುಂದೆ ಗಟರ್ ನೀರು ಸ್ಟ್ಯಾಗ್ನೆಟ್ ಆಗಿ ಸೊಳ್ಳೆ ಗಿಳಿ ಬರುವ ಚಾನ್ಸಸ್ ಅದ. ಸೊ ಈ ರೀತಿ ಬೇರೆ ಹಾಸ್ಟೆಲ್ದಾಗ ಒಂದು ಹಾಸ್ಟೆಲ್ದಾಗ ಲೀಕೇಜ್ ಅದ. ಸೊ ಇಂಥವು ಸಣ್ಣ ಪುಟ್ಟ ಕೆಲವೊಂದು ಹಾಸ್ಟೆಲ್ದಾಗ ಸಣ್ಣ ಪುಟ್ಟ ಅದಾವು, ಕೆಲವೊಂದು ಹಾಸ್ಟೆಲ್ದಾಗ ಸ್ವಲ್ಪ ಸಮಸ್ಯೆ ಜಾಸ್ತಿ ಅದಾವೆ. ಬಟ್ ಸಮಸ್ಯೆ ಅಂತೂ ಅದಾವೆ. ಸೊ ಒಂದು ಬಗೆಹರಿಸಕ್ಕೆ ನಾವು ಪ್ರಯತ್ನ. ಫುಡ್ಡಿಂದು ನಾನು 2 ಹಾಸ್ಟೆಲ್ದಲ್ಲಿ ನಾನೇ ಸ್ವತಃ ಇವತ್ತು ಮುಂಜಾನೆ ಉಪಹಾರ ನಾನು ಎಲ್ಲ ಮಕ್ಕಳ ಜೊತೆ ಕುಂತು ಸೇವನೆ ಮಾಡಿದೆ. ಟೇಸ್ಟು ಒಳ್ಳೆಯದಿತ್ತು, ಕ್ವಾಲಿಟಿನೂ ಒಳ್ಳೆಯದಿತ್ತು.
ಫುಡ್ಡಿಂದ ಯಾಸಸ್ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ವಚ್ಛತೆ ರೇಷನ್ ಇಡೋ ಪ್ಲೇಸ್ ಆಗಲಿ, ವೆಜಿಟೇಬಲ್ಸ್ ಇಡೋ ಪ್ಲೇಸ್ ಆಗಲಿ, ಅಲ್ಲಿ ಸ್ವಚ್ಛತೆ ಕಾಪಾಡಬೇಕಂತೇಳಿ ನಾವು ಅವರಿಗೆ ನಿರ್ದೇಶನ ಕೊಟ್ಟೇವೆ.